ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಹಳ್ಳಿ ಕಡೆ ಮಾಡುವಂಥ ಮೆಣಸು ಬೆಳ್ಳುಳ್ಳಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಬದನೆಕಾಯಿ, 2 ಬೆಳ್ಳುಳ್ಳಿ, ಒಂದೆರಡು ಕೆಂಪು ಮೆಣಸು, ಮತ್ತು ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಅಷ್ಟೇ ಬೇಕಾಗೋದು. ಮೊದಲು ಬದನೆಕಾಯಿ ಮತ್ತು ಬೆಳ್ಳುಳ್ಳಿನ ಸುಟ್ಕೋಬೇಕು. ಸೊ ಈ ಥರ ಗ್ಯಾಸ್ ಮೇಲೆ ಸುಡೋ ಅಂಥವ್ರು ಈ ಥರ ಜಾಲರಿಲಿ ಸುಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಬದನೆಕಾಯಿ ಸುಟ್ಟಾದಮೇಲೆ ಅದನ್ನೆಲ್ಲ ಸಿಪ್ಪೆ ತೆಗೆದು ಒಂದು ಕಡೆ ಎತ್ತಿಟ್ಕೋಬೇಕು. ಹಾಗೆ ಬೆಳ್ಳುಳ್ಳಿನೂ ಸ್ವಲ್ಪ ಚೆನ್ನಾಗಿ ಸುಡಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಜಾಸ್ತಿ, ಕಾಳು ಮೆಣಸನ್ನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಣಮೆಣ್ಸಿಕಾಯಿನ ಕೂಡ ಇದೇ ಥರ ಸುಟ್ಕೊಂಡು ಎತ್ತಿಟ್ಕೋಬೇಕು. ಆಮೇಲೆ ಜಾರಿಗೆ ಈ ಸುಟ್ಟಿರೋವಂಥ ಬದನೆಕಾಯಿ, ಆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ, ಮತ್ತು ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಉಪ್ಪು, ಹುಣಸೆಹಣ್ಣು ಇದೆಲ್ಲದನ್ನು ಆ್ಯಡ್ ಮಾಡಿ ಒಂದು ಸಲ ಗ್ರೈಂಡ್ ಮಾಡಿದ್ರೆ ಮೆಣಸು ಬೆಳ್ಳುಳ್ಳಿ ಖಾರ ರೆಡಿಯಾಗುತ್ತೆ. ಯೂಶಲಿ ಊರಲ್ಲಿ ಜ್ವರ ಬಂದಿರೋರಿಗೆ ಇದನ್ನು ಕೊಡ್ತಾರೆ, ಬಿಕಾಸ್ ಬೇಗ ವಾಸಿಯಾಗಲಿ ಅಂತ. ಇದನ್ನು ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.